ಇರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸತೀಶ್ ವ್ಲಾಗ್. ಸೊ ಬನ್ನಿ, ಇವತ್ತಿನ ನನ್ನ ಈ ವ್ಲಾಗ್ ನಲ್ಲಿ ಒಂದು 2 ಪಲ್ಯ ಮಾಡ್ಬೇಕು ಅಂತ ಇದ್ದೀನಿ. ಸೊ ಒಂದು ಬಂದು ಸೊಪ್ಪಿನ ಪಲ್ಯ, ಜಸ್ಟ್ ಲೈಟ್ ಫ್ರೈ ಪಲ್ಯ ತರ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಬಂದು ಸಕ್ಕತ್ತಾಗಿ ಮಾಡ್ತೀನಿ ನಾನು ಅದನ್ನ. ಯಾವುದು ಅಂತ ಅಂದ್ರೆ ಹೆಸರು ಕಾಳು ಪಲ್ಯನ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ಫಸ್ಟ್ ಬಂದು ತೋರ್ಸೋದು ಇವಾಗ ಸೊಪ್ಪಿನ ಪಲ್ಯ ನಾನು ಯಾವ ತರ ಮಾಡ್ತೀನಿ ಅಂತ. ನಾನು ತುಂಬಾ ತರ ಮಾಡ್ತೀನಿ, ಬಟ್ ಇವತ್ತು ನಾನು ಜಸ್ಟ್ ಲೈಟ್ ಫ್ರೈ ಆಗಿ ಮಾಡ್ತೀನಿ, ಗ್ರೇವಿ ತರ ಮಾಡಲ್ಲ. ಸೊ ಬನ್ನಿ. ಸೊ ಈಗ ಬೇಕಾಗಿರೋ ಒಂದು ಐಟಮ್ಸ್ ಬಂದು, ಸೊ ಫಸ್ಟ್ ಬಂದು ಇದು ಅರಿವೆ ಸೊಪ್ಪು. ಅದನ್ನ ಆಲ್ರೆಡಿ ನಾನು ಎಲ್ಲ ವಾಶ್ ಮಾಡಿ ಚಾಪ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಆನಿಯನ್, ಅದು ಒಂದು ಚಾಪ್ ಮಾಡಿದೀನಿ. ನೆಕ್ಸ್ಟ್ ಚಿಲ್ಲಿ 5 to 6 ತಗೊಂಡಿದೀನಿ. ನೆಕ್ಸ್ಟ್ ಬಂದು ಕರ್ಬೇವಿನ ಸೊಪ್ಪು. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು, ಇದು ತುರಿದಿರೋ ಕಾಯಿ. ನೆಕ್ಸ್ಟ್ ಬಂದು ಸಾಸಿವೆ, ಜೀರಿಗೆ, ನೆಕ್ಸ್ಟ್ ಕಡಲೆಬೇಳೆ, ಉಪ್ಪು, ನೆಕ್ಸ್ಟ್ ಆಯಿಲ್. ಸೊ ಇದಿಷ್ಟು ನಾನು ತಗೊಂಡಿದ್ದೀನಿ. ಸೊ ಬೇಗ ಮಾಡೋಣ. ಸ್ಟವ್ನ ಆನ್ ಮಾಡೋಣ. ಸೊ ನೆಕ್ಸ್ಟ್ ಇದು ಸ್ವಲ್ಪ ಕಾಯಿಲಿ, ಒಂದು 1 minute ಕಾಯಿಲಿ. ಸೊ ಇದಾದ್ಮೇಲೆ ಇದಕ್ಕೆ ಬಂದು ಆಯಿಲ್ ಹಾಕೋಣ. ಆಕ್ಚುಲಿ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಇದನ್ನ, ನನಗೆ ಇಷ್ಟ ಇದು. ಸೊ ಇದಕ್ಕೆ ಒಂದ್ ಸ್ವಲ್ಪ ಆಯಿಲ್ ಜಾಸ್ತಿ, ಯಾಕಂದ್ರೆ ತುಂಬಾ ಎಣ್ಣೆ ಇದಿದೆ ಅಲ್ವಾ, ಸೊಪ್ಪಿದೆ ಅಲ್ವಾ. ಸೊ ಅದಕ್ಕೆ ಒಂದು 5 to 6 ಟೇಬಲ್ ಸ್ಪೂನು ಆಯಿಲ್ನ ಹಾಕಿದ್ದೀನಿ. ಸೊ ಈಗ ನಾವು ಸಾಸಿವೆ ಒಂದ್ ಸ್ವಲ್ಪ, ಅದು 1/2 ಟೇಬಲ್ ಸ್ಪೂನ್ ಸಾಸಿವೆ, ನೆಕ್ಸ್ಟ್ ಜೀರಿಗೆ, ನೆಕ್ಸ್ಟ್ ಕಡಲೆಬೇಳೆ. ಇದಿಷ್ಟು ಆಯ್ತು. ಸೊ ಇದಂಗೆ ಲೈಟ್ ಫ್ರೈ ಆಗ್ಲಿ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ಅದಾದ ತಕ್ಷಣ ಆನಿಯನ್, ಹಾಕಾಯ್ತು. ಲೈಟ್ ಆಗಿ ಫ್ರೈ ಮಾಡೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಆನಿಯನ್ನ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಚಿಲ್ಲಿ ಹಾಕೋಣ. ಇದೆರಡು ಒಂದ್ ಸ್ವಲ್ಪ 2-3 ನಿಮಿಷ ಫ್ರೈ ಆಗ್ಲಿ. ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದೇನು ಅಂದ್ರೆ ತುಂಬಾ ಹೈ ಫ್ಲೇಮಲ್ಲಿ ಇಟ್ರೆ ಅಷ್ಟು ಟೇಸ್ಟಿ ಅಂತ ಅನ್ಸಲ್ಲ, ನೀಟಾಗಿ ಫ್ರೈ ಆಗಿರಲ್ಲ. ಅಟ್ಲೀಸ್ಟ್ ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇದ್ರೆ ಅವಾಗ ಯಾವುದೇ ಫುಡ್ ಮಾಡಿದ್ರು ಚೆನ್ನಾಗಿರುತ್ತೆ. ಹೈ ಫ್ಲೇಮ್ ನಲ್ಲಿ ಯಾವ್ದು ಚೆನ್ನಾಗಿರಲ್ಲ. ಈಗ ಈ ಸೊಪ್ಪನ್ನ ಹಾಕ್ತಾ ಇದೀನಿ. ಆಕ್ಚುಲಿ ಇದು ಬಂದು ನನ್ನ ಫೇವ್ರೆಟ್ ಪಲ್ಯ. ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಇದು ನೀಟಾಗಿ ಫ್ರೈ ಆಗುತ್ತೆ, ಇಲ್ಲ ಅಂದ್ರೆ ಚೆನ್ನಾಗೇ ಇರಲ್ಲ ಟೇಸ್ಟು. ಆಮೇಲೆ ಇನ್ನೊಂದೇನ್ ಗೊತ್ತಾ, ನಾನ್ ಇದಕ್ಕೆ ಯಾವುದೇ ಲಿಡ್ನ ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ತಾ ಇಲ್ಲ, ಓಕೆನಾ. ಹಂಗೆ ಇದ್ರೆ ಅದೇ ಬೇರೆ ಟೇಸ್ಟು, ಅದೇ ಚೆನ್ನಾಗಿರುತ್ತೆ. ನಂಗೆ ಹಿಂಗ್ ಇಷ್ಟ, ಯಾವ್ದು ಲಿಡ್ ಎಲ್ಲ ಕ್ಲೋಸ್ ಮಾಡಲ್ಲ. ಇದನ್ನ ನೀಟಾಗಿ ಫ್ರೈ ಮಾಡೋಣ. ಇದಕ್ಕೆ ಆಕ್ಚುಲಿ ಟೈಮ್ ಬೇಕು ಇದು ಫ್ರೈ ಆಗಕ್ಕೆ. ಒಂದು 10 minutes ಅಂತೂ ಬೇಕು ಇದು ಫ್ರೈ ಆಗಕ್ಕೆ, ನೀಟಾಗಿ ಫ್ರೈ ಆಗಕ್ಕೆ. ಸೊ ಆಯಿಲ್ ಜಾಸ್ತಿ ಹಾಕಿರ್ತೀವಲ್ಲ, ಸೊ ಹಂಗಾಗಿ ಇದಕ್ಕೇನೆ ಸ್ವಲ್ಪ ಸಾಲ್ಟ್ ಹಾಕೊಂತೀನಿ. ಈಗಲೇ ಹಾಕೊಂಡ್ರೆ ಬೇಗ ಅದು ಫ್ರೈ ಆಗುತ್ತೆ ಅಂತ ಸಾಲ್ಟ್ ಹಾಕೊಂತೀನಿ. ಇದು 1 ಸ್ಪೂನ್ ಸಾಲ್ಟ್, ಇಲ್ಲ ಸಾಕು, 3/4 ಸ್ಪೂನ್ ಆದ್ರೂ ಸಾಕು. ಜಾಸ್ತಿ ಉಪ್ಪು ತಿನ್ನಲ್ಲ ಅಂದ್ರೆ, ಇಲ್ಲ ಬೇಕು ಅಂತಂದ್ರೆ 1 ಸ್ಪೂನ್ ಹಾಕಿ. ಈಗ ಇದನ್ನ ಫ್ರೈ ಮಾಡ್ಕೊಂಡ್ರೆ ಇದು ಬೇಗ ಫ್ರೈ ಆಗುತ್ತೆ.
ಇದಕ್ಕೆ ನಾನು ನೀರು ಏನು ಹಾಕ್ತಾ ಇಲ್ಲ, ಜಸ್ಟ್ ಇದು ಆಯಿಲ್ ಫ್ರೈ ಅಷ್ಟೇ. ಸೊ ಇದು ನೀಟಾಗಿ ಫ್ರೈ ಆಗಿ ನೀರೆಲ್ಲ ಬರ್ತದೆ ನೋಡಿ, ನೀರ್ ಬಂದು ಫುಲ್ಲು ಮತ್ತೆ ಆಯಿಲೇ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಬೇಕು. ಇದಿಷ್ಟು ಆಯ್ತು ನೋಡಿ, ಈ ತರ ಫ್ರೈ ಆಗ್ಬೇಕಿದು, ನೀರೆಲ್ಲ ಹೋಗಿ ಬರೀ ಆಯಿಲ್. ಸೊ ಈಗ ಅದಕ್ಕೆ ಒಂದ್ ಸ್ವಲ್ಪ ಕಾಯಿ ತುರಿ. ಸೊ ಇದು ಕಂಪ್ಲೀಟ್ ಆಯ್ತು ಈ ಸೊಪ್ಪಿನ ಪಲ್ಯ. ಸೊ ಕಾಯಿ ತುರಿ ಹಾಕಿದ್ಮೇಲೆ ಏನ್ ಫ್ರೈ ಏನ್ ಮಾಡೋ ಅವಶ್ಯಕತೆ ಇಲ್ಲ, ಆಫ್ ಮಾಡೋಣ. ಆಫ್ ಮಾಡಿ ಮಿಕ್ಸ್ ಮಾಡೋಣ. ಸೊ ಇದಿಷ್ಟು ನಾನ್ ಮಾಡಿರೋ ಈ ಸೊಪ್ಪಿನ ಪಲ್ಯ. ಸೊ ನೋಡಿ ಈ ತರ ಬಂದಿದೆ ಪಲ್ಯ. ಈಗ ಪಲ್ಯ ರೆಡಿ ಆಗಿದೆ. ಇದು ನಾನ್ ಮಾಡಿರೋ ಸೊಪ್ಪಿನ ಪಲ್ಯ ಇವತ್ತು. ಸೊ ಈಗ ನೆಕ್ಸ್ಟ್ ಇನ್ನೊಂದು ಪಲ್ಯ ಮಾಡ್ತೀನಿ, ಅದೇನು ಅಂದ್ರೆ ಹೆಸರು ಕಾಳು ಪಲ್ಯ. ಓಕೆನಾ? ಸೊ ಇದನ್ನ ಸೈಡಿಗೆ ಇಟ್ಟು ನೆಕ್ಸ್ಟ್ ಹೆಸರು ಕಾಳು ಪಲ್ಯನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಹೆಸರು ಕಾಳು ಪಲ್ಯ ಮಾಡೋಣ. ಅದ್ ಯಾವ ತರ ಮಾಡ್ತೀನಿ, ನಾನ್ ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ? ನೀವು ಒಂದ್ಸತಿ ಮಾಡಿ, ಇದನ್ನ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ. ಸೊ ನಾನ್ ಹೆಸರು ಕಾಳು ಪಲ್ಯ ಮಾಡಕ್ಕೆ ಬೇಕಾಗಿರುವ ಐಟಮ್ಸ್ ಏನು ಅಂತಂದ್ರೆ, ಫಸ್ಟ್ ಬಂದು ಆಯಿಲ್. ಸೊ ನೆಕ್ಸ್ಟ್ ಸಾಸಿವೆ, ಜೀರಿಗೆ, ನೆಕ್ಸ್ಟ್ ಸ್ವಲ್ಪ ಸಾಂಬಾರ್ ಪೌಡರ್, ನೆಕ್ಸ್ಟ್ ಸಾಲ್ಟ್, ನೆಕ್ಸ್ಟ್ ಸ್ವಲ್ಪ ಅರಿಶಿನ, ನೆಕ್ಸ್ಟ್ ಇದು ಟೊಮ್ಯಾಟೊ, ಕರ್ಬೇವಿನ ಸೊಪ್ಪು, ಆನಿಯನ್, ಚಿಲ್ಲಿ. ಸೊ ಇದಿಷ್ಟು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಅದು ಬಂದು ಇದು ಕುರ್ಷಣಿ ಪೌಡರ್ ಅಂತ. ಕುರ್ಷಣಿ ಕಾಳನ್ನೆಲ್ಲ ಹಾಕಿ ಮಾಡಿರ್ತಾರೆ, ಅದನ್ನ ಫ್ರೈ ಮಾಡಿ, ಕಡಲೆ ಅದೆಲ್ಲ ಫ್ರೈ ಮಾಡಿ ಇದು ರೆಡಿ ಮಾಡಿರ್ತಾರೆ. ಸೊ ಇದು ಬಂದು ನನ್ನ ಒಂದು ಈ ಹೆಸರು ಕಾಳು ಪಲ್ಯಕ್ಕೆ ಒಂದು ಸೀಕ್ರೆಟ್ ಅಂತ ಅಂದ್ರೆ ಇದು. ಆಯ್ತಾ? ಜೊತೆಗೆ ಇಲ್ಲಿ ನಾನು ಹೆಸರು ಕಾಳನ್ನ ಆಲ್ರೆಡಿ ನಾನು 5 ವಿಷಲ್ ಹಾಕ್ತಿದ್ದೀನಿ ಇದನ್ನ. ಯಾಕೆ ಅಂದ್ರೆ ನಾನು ನೆನ್ಸಿಟ್ಟಿರ್ಲಿಲ್ಲ. ಸೊ ಹಂಗಾಗಿ ಸೊ ನೋಡಿ, ಅದು ಈ ತರ ಆಗಿದೆ. ಫುಲ್ಲು ಆಲ್ರೆಡಿ ಇದು ಬೆಂದಿದೆ, ಇಷ್ಟು ಬೆಂದಿದೆ ಇದು ಫುಲ್ಲು. ಓಕೆನಾ? ನೆನ್ಸಿಲ್ಲ ಅಂತಂದ್ರೆ 5 ವಿಷಲ್ ಹಾಕಿ. ಸೊ ನೆನ್ಸಿ ಮಾಡಿದ್ರೆ 2 ವಿಷಲೇ ಸಾಕು. ಈಗ ಬಂದು ಸ್ಟವ್ನ ಆನ್ ಮಾಡಾಯ್ತು, ಬಿಸಿ ಆಯ್ತು. ಸೊ ಈಗ ಇದಕ್ಕೇನ್ ಜಾಸ್ತಿ ಆಯಿಲ್ ಏನ್ ಬೇಡ, ಜಸ್ಟ್ ಅದಷ್ಟು ಫ್ರೈ ಆಗಕ್ಕೆ ಇದಕ್ಕೊಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಓಕೆನಾ? ಈಗ ಆಯಿಲ್ ಹಾಕಾಯ್ತು. ಈಗ ಬಂದು ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಜೀರಿಗೆ, ನೆಕ್ಸ್ಟ್ ಕರ್ಬೇವಿನ ಸೊಪ್ಪು, ನೆಕ್ಸ್ಟ್ ಬಂದು ಆನಿಯನ್, ನೀಟಾಗಿ ಫ್ರೈ ಆಗ್ತಾ ಇರ್ಲಿ. ಸೊ ಅಷ್ಟರಲ್ಲಿ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಹಾಕ್ಬೇಡ. ಈಗ ಗೋಲ್ಡನ್ ಬ್ರೌನ್ ಬರೋ ತನಕ ಇದು ಫ್ರೈ ಆಗ್ಬೇಕು. ಈಗ ಇದಕ್ಕೆ ಟೊಮೆಟೊ ಹಾಕ್ಬೇಡ. ಇದು ನೀಟಾಗೆ ಫ್ರೈ ಆಗ್ಲಿ. ಸೊ ಇನ್ನೊಂದು ಹೇಳೋದ್ ನಾನು ಮರ್ತೆ. ಸೊ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದೀನಿ 5 ವಿಷಲ್. ಉಪ್ಪು ಮತ್ತೆ ಹೆಸರು ಕಾಳು ಇನ್ನೂ ಫ್ರೈ ಆಗ್ಬೇಕು. ಇದಕ್ಕೆ ಜಾಸ್ತಿ ಆಯಿಲ್ ಹಾಕಿಲ್ಲ ನಾನು. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕೊಂತ ಇದೀನಿ, ಚೂರು, ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಜಾಸ್ತಿ ಬೇಡ. ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಸಾಂಬಾರ್ ಪೌಡರ್, 2 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್. ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು, ಯಾಕೆ ಅಂದ್ರೆ ಮುಂಚೆ ನಾವು ಹಾಕೊಂಡ್ಬಿಟ್ಟಿದೀವಿ ಸಾಲ್ಟ್.
ಸೊ ಹಂಗಾಗಿ ಹೆಸರು ಕಾಳು ಬೇಯ್ಬೇಕಾದ್ರೆ ಹಾಕಿದ್ವಲ್ಲ, ಸೊ ಹಂಗಾಗಿ ಈಗ ಹಾಕೋದ್ ಬೇಡ. ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂಚೂರು ನೀರ್ ಹಾಕೋಣ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರ್ ಹಾಕೋಣ, ಎಲ್ಲ ಬೇಯಲಿ ನೀಟಾಗೆ. ಈಗ ಮತ್ತೆ ಇದೆಲ್ಲ ಹಿಂಗ್ ಮಾಡ್ಕೊಂಡು ಇದಕ್ಕಿನ್ನೂ ನಾನು ಕುಶಣಿ ಪುಡಿ ಹಾಕಿಲ್ಲ, ಓಕೆನಾ. ವಿತೌಟ್ ಕುಶಣಿ ಪುಡಿ ಈಗ ಹಿಂಗೆ ಸ್ವಲ್ಪ ಇದಾಗ್ಲಿ, ಕುದಿಲಿ. ಇದು ಚೆನ್ನಾಗಿ ಕುದಿತಾ ಇದೆ. ಸೊ ಈಗ ಏನ್ ಮಾಡ್ಬೇಕು, ಲೋ ಫ್ಲೇಮ್ ಇಟ್ಬಿಡೋಣ ಫುಲ್ಲು. ಈಗ ಲೋ ಫ್ಲೇಮ್ ಇಟ್ಟು ಈಗ ಇಲ್ಲಿ ನಾವ್ ಏನ್ ಬೇಯಿಸಿರ್ತೀವಲ್ಲ ಹೆಸರು ಕಾಳು, ಸೊ ಅದನ್ನ ಇದಕ್ಕೆ ಹಾಕೊಂಬೋಣ. ಇಷ್ಟು ಹೆಸರು ಕಾಳನ್ನ ಇದಕ್ಕೆ ಹಾಕೊಂಬೋಣ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಣ. ಈ ತರ ಇದೆ ಅಲ್ವಾ. ಇವಾಗ ಸ್ವಲ್ಪ ಇದಕ್ಕೆ ನೀರ್ ಹಾಕೋಣ, ಮಿಕ್ಸ್ ಮಾಡ್ಕೊಂಡು ಈ ತರ ಇರುತ್ತೆ. ಇದು ಗ್ರೇವಿ ತರ ಆಕ್ಚುಲಿ ಸಕ್ಕತ್ತಾಗಿರುತ್ತೆ ಗೊತ್ತಾ. ಇನ್ನೊಂದೇನು ಅಂತ ಅಂದ್ರೆ ಸಾಂಬಾರ್ ಪೌಡರ್ ಬಂದು ಇದು ನಮ್ಮ ಖುಷಿಯವ್ರ ಮಮ್ಮಿ ಮಾಡೋದಂದ್ರೆ ನಮ್ಮ ಅತ್ತೆ ಅವರು ಮಾಡಿರೋ ಸಾಂಬಾರ್ ಪೌಡರ್. ಆಕ್ಚುಲಿ ಅದಕ್ಕೆ ಅದಿನ್ನೂ ಒಂಥರ ಬೇರೆ ತರ ಟೇಸ್ಟ್. ಇದಿಷ್ಟು ಆಯ್ತು. ಸೊ ಇದನ್ನ ಹಾಕಿದ್ರೆ ಪಲ್ಯ ಫುಲ್ ಫಿನಿಶ್ ಆಯ್ತು. ಇದೊಂದು ಸೀಕ್ರೆಟ್ ಏನು ಅಂದ್ರೆ ಕುಶಣಿ ಪೌಡರ್. ಸೊ ಇದನ್ನ ಹಾಕೋಣ. ಇದು ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕು. ಇದೆಲ್ಲಾ ಫುಡ್ಡಿಗೂ ನಮ್ಗೆ ಪಲ್ಯ ಈ ತರ ಗ್ರೇವಿ ಅಂತ ಬಂದ್ರೆ ಇದು ನಾನ್ ಆಕ್ಚುಲಿ ಹಾಕ್ತೀನಿ. ಇದನ್ನ ನನ್ ಫೇವ್ರೆಟ್. ಇದನ್ನ ಜಾಸ್ತಿ ಕುದಿಸ್ಬೇಕು ಅಂತ ಏನಿಲ್ಲ. ಇವಾಗ ಆಫ್ ಮಾಡ್ಬೇಡ. ಇದ್ರದ್ದು ಸೀಕ್ರೆಟ್ ಏನು ಅಂದ್ರೆ ಕುಶಣಿ ಪೌಡರ್ ಮತ್ತೆ ಸಾಂಬಾರ್ ಪೌಡರ್, ಇದೆರಡು ಕೂಡ ಖುಷಿಯವರ ಮಮ್ಮಿ ಮಾಡಿರೋದು. ಇನ್ನೊಂದ್ಸತಿ ಯಾವಾಗಾದ್ರೂ ನಿಮಗ್ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವಾಗಾರ ಅವ್ರು ಬಂದಾಗ ಇಲ್ಲ ನಾನು ಹೋದಾಗ ಆ ಒಂದು ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅದೆರಡು ಹಾಕ್ಬಿಟ್ರೆ ಅಡ್ಗೆ ಎಲ್ಲ ಸೂಪರ್ ಆಗಿರುತ್ತೆ. ಸೊ ನಾನ್ ಬಂದು ಈ ತರ ಮಾಡ್ತೀನಿ. ಸೊ ಇದು ಬಂದು ನಾನ್ ಮಾಡಿರೋ ಪಲ್ಯ ಆಗಿತ್ತು. ನೋಡಿ ಹೆಂಗಿದೆ ಅಂತ, ಚೆನ್ನಾಗಿದೆ. ಆಕ್ಚುಲಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. 100ಗೆ 100% ಚೆನ್ನಾಗಿರುತ್ತೆ. ಸೊ ಇದನ್ನ ಮಾಡ್ಕೊಂಡು ಒಂದ್ಸತಿ ಟೇಸ್ಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಏನಾದ್ರೂ ಮಿಸ್ ಆಗಿತ್ತು ಅಂತ ಅಂದ್ರೆ ಏನೂ ಮಿಸ್ ಆಗಿರಲ್ಲ. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಜೊತೆಗೆ ಏನದು ಕುಶಣಿ ಪುಡಿ ಅಂತ ಹಾಕಿ ಅಷ್ಟೇ. ಚೆನ್ನಾಗಿತ್ತ ನನ್ನ ರೆಸಿಪಿ? ಇದು ಇವತ್ತಿನ ನನ್ನ ಒಂದು ಹೆಸರುಕಾಳು ಪಲ್ಯ ಮತ್ತು ಸೊಪ್ಪಿನ ಪಲ್ಯ ಆಗಿತ್ತು. ಸೊ ಇದಕ್ಕೆ ಜೊತೆ ಒಂದು ರೊಟ್ಟಿ ಮತ್ತು ರಾಡಿಶ್, ಸೊ ಆನಿಯನ್, ಕುಕುಂಬರ್. ಸೊ ಈ ಥರ ನಾನು ಸರ್ವ್ ಮಾಡಿದ್ದೀನಿ. ಸೊ ಚಟ್ನಿ ಪುಡಿ ಬೇಕಾದರೆ ಹಾಕೋಬೋದು.